ಇನ್ನು ಸರ್ಕಾರ ಮತ್ತು ರಾಜ ಮನೆತನದ ಮಧ್ಯೆ ಚಾಮುಂಡಿ ಬೆಟ್ಟದ ಸಮರ ಈಗ ಮತ್ತೆ ಜೋರಾದಂಗೆ ಕಾಣಿಸ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಚಾಮುಂಡೇಶ್ವರಿ ಪ್ರಾಧಿಕಾರದ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ನಡೆಸೋ ಸಭೆಗೆ ಯದುವೀರ್ ಒಡೆಯರ್ ಮತ್ತು ಪ್ರಮೋದಾದೇವಿ ವಿರೋಧ ಮಾಡಿದ್ದಾರೆ. ಇಂದಿನ ಸಭೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗುತ್ತೆ ಅಂತ ಸಂಸದ ಯದುವೀರ್ ಕಾರ್ಯಾಲಯದಿಂದ ಪ್ರಕಟಣೆ ಬಿಡುಗಡೆಯಾಗಿದೆ. ಯಾರನ್ನೂ ಕೇಳಿ ನಾನು ಮೀಟಿಂಗ್ ಮಾಡೋ ಅಗತ್ಯ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಂಸದ ಯದುವೀರ್ ಹೇಳಿಕೆ ಮುಖ್ಯನೋ ಅಥವಾ ಕಾನೂನು ಮುಖ್ಯನೋ? ನಾನು ಕಾನೂನು ಪ್ರಕಾರವೇ ಇವತ್ತಿನ ಸಭೆಯನ್ನ ಮಾಡ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಿಂದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ ಅದರ ಅದಕ್ಕೆ ಒಂದು ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸಂಸದರು ಕೂಡ ಪತ್ರ ಬರೆದಿದ್ದಾರೆ. ಸಂಸದರು ಯದುವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ. ಇದು ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ಅವ್ರು ಹೇಳ್ತಾ ಇದ್ದಾರೆ ಕಾನೂನು ಬಾಹಿರ. ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ನಾನು ಡೇಟ್ ಮರ್ತ್ಬಿಟ್ಟಿದ್ದೀನಿ, 22. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಸಂಸದ ಯದುವೀರ್ ಹೇಳ್ತಾರೆ ಇದು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಅಂತ, ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ಟೇ ವೆಕೇಟ್ ಆಗಿದೆ ಹಾಗಾಗಿ ಸಭೆ ಮಾಡ್ತಾ ಇದ್ದೀನಿ ಕಾನೂನು ಪ್ರಕಾರನೇ ಅಂತ. ಯಾವ್ದು ಸರಿ ಅಂತಲೇ ಗೊಂದಲ ಆಗ್ತಾ ಇದೆ. ಇಲ್ಲ ಅರವಿಂದ್, ಒಂದು ರೀತಿಯಾದಂಥ ಅಂದರೆ ಸ್ಟೇ ವೆಕೆಟ್ ಆಗಿರುವಂಥದ್ದು ಸತ್ಯ ಅರವಿಂದ್, ಅದರಲ್ಲಿ ಯಾವುದೇ ರೀತಿಯಂತಹ ಅನುಮಾನಗಳಿಲ್ಲ. ಆದರೆ ಸ್ಟೇ ವೆಕೆಟ್ನ ಸಂದರ್ಭದಲ್ಲಿ ಈಗ ಯದುವೀರ್ ಅವರು ಮತ್ತು ಪ್ರಮೋದಾದೇವಿ ಒಡೆಯರ್ ಅವರು ಹೇಳ್ತಾ ಇರುವಂಥದ್ದು ಸ್ಟೇ ವೆಕೆಟ್ ಆಗಿದೆ, ಆದರೆ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಮೆನ್ಷನನ್ನು ಮಾಡಿದ್ದಾರೆ. ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಅಂದರೆ ಅದರ ಅರ್ಥ ಏನಿದೆ ಅನ್ನುವಂಥದ್ದು ಮುಂದೆ ಸಭೆಗಳನ್ನ ಯಾವುದು ಕೂಡ ಮಾಡೋದು ಬೇಡ, ಇರುವಂಥ ಸ್ಟೇಟಸ್ಗೂ ಹಂಗೆ ಇರಲಿ ಅನ್ನುವಂಥದ್ದು ಅದರ ಅರ್ಥ ಅನ್ನುವಂಥದ್ದು ಯದುವೀರ್ ಅವ್ರದ್ದು ಮತ್ತು ಪ್ರಮೋದಾದೇವಿ ಒಡೆಯರವರ ವಾದ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಸ್ಟೇ ವೆಕೇಟ್ ಆಗಿದೆ. ಸ್ಟೇ ವೆಕೇಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಾನು ಸಭೆ ಮಾಡ್ತಾ ಇದ್ದೇನೆ, ಯಥಾಸ್ಥಿತಿ ಅನ್ನುವಂಥದ್ದು ಅಂದರೆ ಅದು ಹಂಗೆ ಇರಬೇಕು ಅಂತ ಅರ್ಥ ಅಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಾತು. ಹಾಗಾಗಿ ಯದುವೀರ್ ಅವರು ಅಥವಾ ಮತ್ತೊಬ್ಬರು ಹೇಳ್ತಾರೆ ಅನ್ನುವಂಥದ್ದನ್ನು ನಾನು ಕೇಳಿ ಅವರ ಪ್ರಕಾರವಾಗಿ ನಡೆದುಕೊಳ್ಳೋಕ್ಕಾಗೋದಿಲ್ಲ, ನಾನು ಕಾನೂನು ಪ್ರಕಾರವಾಗಿ ಮಾತ್ರ ನಡೆದುಕೊಳ್ತಾ ಇದ್ದೇನೆ. ಹಾಗಾಗಿನೇ ಇವತ್ತಿನ ಸಭೆ ಕಾನೂನಾತ್ಮಕವಾಗಿಯೂ ಕೂಡ ಸರಿ ಇದೆ ಎನ್ನುವಂಥದ್ದು ಮುಖ್ಯಮಂತ್ರಿಗಳ ವಾದ. ಈ ನೆಲೆಯಲ್ಲೇ ಮುಖ್ಯಮಂತ್ರಿಗಳು ಇವತ್ತು ಇವರಿಬ್ಬರ ಅಂದರೆ ರಾಜಮನೆತನದ ವಿರೋಧದ ನಡುವೆಯೂ ಕೂಡ ಇವತ್ತು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯೂ ಕೂಡ ಆರಂಭವಾಗುತ್ತೆ. ಆ ಸಭೆಗೆ ಬಹುತೇಕ ಇನ್ನೇನು ಈಗಿನ ಇಲ್ಲಿ ತನಕ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಪ್ರಮೋದಾದೇವಿ ಒಡೆಯರ್ ಅವರು ಇರ್ಬೋದು ಅಥವಾ ಯದುವೀರ್ ಅವರು ಗೈರಾಗುವಂಥದ್ದು ಬಹುತೇಕ ನಿಶ್ಚಿತ. ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ, ಈಗ ಒಂದು ವೇಳೆ ಅದು ಕಾನೂನಿನ ಉಲ್ಲಂಘನೆ ಅನ್ನೋದೇ ಆದರೆ ಅದನ್ನು ಅವ್ರು ಕೋರ್ಟ್ ಗಮನಕ್ಕೆ ತರಬಹುದು, ಸಭೆ ಮಾಡಿದ್ದಾರೆ ಅಂತ. ಕೋರ್ಟ್ ಏನು ಹೇಳುತ್ತೆ ಅಂತ ಕೇಳೋಣ. ಮುಖ್ಯಮಂತ್ರಿಗಳು ಸ್ಟೇ ವೆಕೇಟ್ ಆಗಿರೋದ್ರಿಂದ ಸಭೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ.